ಅಣ್ಣಯ್ಯ ಇತ್ತೀಚೆಗೆ ಅದಕ್ಕೆ ಸುಳ್ಳುನೇ ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇನು ಮಾಡ್ಲಿ? ಅದಕ್ಕೆ ಸುಳ್ಳು ಹೇಳೋದು ತಪ್ಪು ಅಂತ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ದೇವ್ರು ಕೊಟ್ಟ ತಂಗಿ, ನಾನು ಆ ಜಾಜಿ ಜಂಬಲ್ ದಿನ್ನಿ ಅವ್ರನ್ನ ಕರೆದು ನೋಡ್ರಿ ನೀವು ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳಬೇಡಿ ಅಂತ ಹೇಳಿ ನೋಡಿದೆ. ಅದಕ್ಕೆ ಅವರು ಆಯ್ತು ಬಿಡ್ರಿ, ಇನ್ಮೇಲಿಂದ ನಾನು ಸುಳ್ಳು ಹೇಳಲ್ಲ ಅಂತ ಮತ್ತೊಂದು ಹಸಿ ಸುಳ್ಳು ಹೇಳ್ಬಿಟ್ಟು ಜಾರ್ಕೊಂಡ್ಬಿಟ್ಟು. ಈಗೇನು ಅದಕ್ಕೆ ಬುದ್ಧಿ ಕಲಿಸ್ತೀಯ ಅಥವಾ ನನ್ನ ಭಾಗದ ಆಸ್ತಿ ಕೊಡ್ತೀಯೋ? ಮಾತೆತ್ತಿದ್ರೆ ಆಸ್ತಿ ಭಾಗ ಮಾಡಕ್ ಕೊಡ್ತೀಯಲ್ಲ ನೀವು. ಸುಮ್ಮನೆ ನಾನೆಲ್ಲ ಸರಿ ಮಾಡ್ತೀನಿ. ರೇ ಜಾಜಿ ಜಂಬಲ್ ದಿನ್ನಿ ಅವ್ರೆ ಬಂದ್ರಿ ಇಲ್ಲೇ. ಫೋನ್ ಮಾಡಿರ ಹಬಿ, ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮನಿ ಕೊಡ್ತೀರಾ? ಬೆಂಕಿ ಬಿತ್ತು ನಿಮ್ಮ ಸುಡುಗಾಡಿ ಬ್ಯೂಟಿ ಪಾರ್ಲರ್ಗೆ. ನೀವು ಯಕ್ಕ ಚಿಕ್ಕ ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ನಾನು ಯಾವ ಸುಳ್ಳು ಹೇಳಿದ್ದೀನಿ? ಯಾಕಕ್ಕೆ ಮೊನ್ನೆ ನೀವು ಹೇಳಿದ ಸುಳ್ಳಿಂದ ನನಗೂ ನಮ್ಮ ಯಜಮಾನ್ರಿಗೂ ಎಷ್ಟು ಜಗಳ ಆಯ್ತು ಗೊತ್ತಾ? ಅಲ್ಲು ಡೋಂಟ್ ಟಾಕ್ ರಮೇಶ್. ನಿಮ್ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅದಕ್ಕೆ ಜಗಳ ಆಡಿದ್ರ. ಹಾಗಂತ ನಾನ್ ಸುಳ್ಳು ಹೇಳ್ದಂಗಾಯ್ತಾ? ಹಬಿ, ಆಕ್ಚುಲಿ ಈ ಸುಳ್ಳು ಅನ್ನೋದು ಹೇಗಿರುತ್ತೆ? ಇದು ಸುಳ್ಳು ಅಂದ್ರೆ ಒಂಥರ ನಿಮ್ ಪಡಿ ನೀವು ಕೆಲಸ ನೋಡ್ಕೊಳ್ಬೋದು. ಹೋಗ್ಲಾ? ಏನು ಯಜಮಾನ್ರೆ, ಅವಮ್ಮ ಅಷ್ಟೊಂದು ಸುಳ್ಳು ಹೇಳ್ತಾ ಇದ್ರು, ಏನು ವಿಚಾರಿಸಿ ಹಾಗೆ ಕಳ್ಸ್ಬಿಟ್ರಲ್ಲ. ಅವರು ನನ್ನ ಹತ್ರನ ಒಂದ್ 2-3 ಸುಳ್ಳು ಹೇಳಿದಾರೆ ಗೊತ್ತಾ? ಏನಂತಾನೋ ಊರಿಂದ ನಮ್ಮ ಅಜ್ಜಿ ಫೋನ್ ಮಾಡಿದ್ರಂತೆ. ಯಾವ್ದಾದ್ರು ಫೋನ್ ಬಂದಿತ್ತ ಚಾರ್ಜಿ ಅಕ್ಕ ಅಂದ್ರೆ ಯಾವ ಫೋನು ಬಂದೇ ಇಲ್ಲ ಅನ್ಬಿಟ್ರು. ಈಗ ನನ್ನ ಆಸ್ತಿ ಎಲ್ಲ ಕಂಡೋರ್ ಪಾಲಾಗೋ ಹಾಗಿದೆ. ಯಾವ ಕಾರಣಕ್ಕೂ ನಿನ್ನ ಆಸ್ತಿ ಬೇರೆಯವ್ರ ಕೈ ಸೇರೋದಕ್ಕೆ ನಾನ್ ಬಿಡೋದಿಲ್ಲ ಕಣೆ. ವಿಚಾರಿಸ್ತೀನಿ. ಜಾಜಿ ಜಂಬಲ್ತೀನಿ ಅವ್ರೆ ಬನ್ರಿ ಇನ್ನೇ. ನನಗೆ ಗೊತ್ತಿತ್ತು ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ನೀವು ಮನಿ ಕೊಟ್ಟೇ ಕೊಡ್ತೀರಾ ಅಂತ. ಮಾತಿಗೊಂದು ಅರ್ಥ ಬಿಡ್ಬಾ. ಸುಳ್ಳು ಸುಳ್ಳಿನ ಸಾಮ್ರಾಜ್ಯ ಕಟ್ತಾ ಇದಿರಲ್ಲ ಯಾವ ಪುರುಷಾರ್ಥಕ್ಕೆ ಅಂತ. ಇಷ್ಟ್ರ ಮೇಲೆ ಇವ್ರು ರಾಜಕೀಯಕ್ಕೆ ಬೇರೆ ಹೋಗ್ತಾರಂತೆ. ನಿಮ್ಮಂತವ್ರು ಏನಾದ್ರು ರಾಜಕೀಯ ಪ್ರವೇಶ ಮಾಡ್ಬಿಟ್ರೆ ಆ ರಾಜಕೀಯ ಉದ್ಧಾರ ಆದಂಗೆ. ಅಮ್ಮ ಏನಾದ್ರು ರಾಜಕೀಯಕ್ಕೆ ಹೋಗಿ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಬಿಟ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ತಂದ್ಬಿಡ್ತಾರೆ. ಬಾಯ್ ಬಿಟ್ರೆ ಸಾಕು ಬರೀ ಸುಳ್ಳು ಹೇಳ್ತಾರೆ. ಅದು ಎಲ್ಲಿಂದ ಕಲ್ತ್ರೆ ಏನಪ್ಪ? ಎಲ್ಲರೂ ಸೇರ್ಕೊಂಡು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಕಂಪ್ಲೇಂಟ್ ಮಾಡ್ತಿದ್ದೀರಾ? ಸರಿ, ಇನ್ಮೇಲೆ ನಾನು ಬರೀ ಸತ್ಯನೇ ಹೇಳೋದು. ಅಭಿ, ಇವತ್ತು ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ನೀವು ಮನಿ ಕೊಡೋಷ್ಟಿಲ್ಲ. ಯಾಕೆಂದ್ರೆ ಆಲ್ರೆಡಿ ನಿಮ್ಮ ಚಡ್ಡಿ ಜೇಬಿಂದ ನನ್ನ ಮನಿ ತಗೊಂಡಾಯ್ತು. ಪದ್ದು ಬಿಟ್ಲಾ ಕಮ್ಮಿ ಜಾಜತ್ಗೆ ಇವತ್ತು ಸುಳ್ಳು ಹೇಳಿ ಗಂಟೆ ಹೆಟ್ಟಿ ಮಧ್ಯೆ ಜಗಳ ತಂದಿಡಲ್ಲ ತಾನೆ? ಬಿಟ್ಲಾ ಡೋಂಟ್ ಟಾಕ್ ರಮೇಶ್. ನಾನು ಇನ್ಮೇಲೆ ಬರೀ ಸತ್ಯನೇ ನುಡಿತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ವೆರಿ ಗುಡ್. ಪದ್ದು ತಗೋ 1000 rupees. ಮಸಾಲ ದೋಸೆಗೆ 200 ರೂಪಾಯಿ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ನಿಂಗೆ ಮನಿ ಕೊಟ್ಟಿದ್ದು ಮಸಾಲ ದೋಸೆ ತಿನ್ನಕ್ಕಲ್ಲಪ್ಪ, ಸತ್ಯದ ಬಗ್ಗೆ ಇರೋ ಬುಕ್ಸ್ ನ ಬ್ರಿಂಗ್ ಮಾಡೋದಕ್ಕೆ. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ದಕ್ಕೆ ಬುಕ್ಸ್ ತರ್ತೀವಿ, ಸರಿನಾ? ಸರಿ, ನೀವು ಆ ಬುಕ್ಸ್ ನ ತಂದು ಕೊಟ್ಟಿದ್ದ ಹಾಗೆ ಅದನ್ನೆಲ್ಲ ನೀಟಾಗಿ ಓದಿ ಇನ್ಮೇಲೆ ಸತ್ಯನೇ ನುಡಿತೀನಿ. ಸತ್ಯವಾದಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಿಸ್ ಜಗದೀಶ್? ನಮ್ಮ ಚೀಫ್ ಎಡಿಟರ್. ಲೇ ಚಂಪಾ, ನನ್ನ ಸೊಸೆ ಅಷ್ಟೊಂದು ಪುಸ್ತಕ ಓದ್ತಾ ಇದ್ದಾಳಲ್ಲ, ಯಾವ್ದಾದ್ರೂ ಪರೀಕ್ಷೆ ಕಟ್ಟಿದ್ದಾಳೆ? ಇಲ್ಲ ಅತ್ತೆ, ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಸತ್ಯದ ಪುಸ್ತಕ ಓದ್ತಾ ಇದ್ದಾರೆ. ಯಾಕಂತೆ? ಇನ್ಮೇಲೆ ಯಾವಾಗ್ಲೂ ಸತ್ಯನೇ ಹೇಳ್ತಾರಂತೆ. ಈ ಅಮ್ಮ ಸತ್ಯ ಹೇಳ್ಬಿಟ್ರೆ ಆ ದೇವ್ರು ಮೆಚ್ಚಿಬಿಡ್ತಾನ. ನಡಿಯೇ ಏನಾಯ್ತು? ನಿನ್ನ ಹತ್ರ ಸಾಲ ವಸೂಲಿ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಶೆಟ್ಟಿನ ಅಯ್ಯ ಶಿವನೇ, ಏನ್ ಮಾಡೋದು ಈಗ? ಜೇಬಲ್ ಬಿಡಿಗಾಸ್ ಬೇರೆ ಇಲ್ಲ. 10,000 ರೂಪಾಯಿ ಕೊಡ್ಬೇಕು ಅವನಿಗೆ. ಅವ್ನು ಕೆಲಸ ಮಾಡ್ರು, ಅವ್ನು ನಾನು ಹುಡ್ಕೊಂಡು ಬಂದಾಗ ನಾನು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟು. ಅದೇ ಜಾತಿ ಚಂಪಲ್ ತಿಂದಿವ್ರೆ, ನಾನು ಹುಡ್ಕೊಂಡು ಸೀತಾರಾಮ್ ಶೆಟ್ಟಿ ಬರ್ತಾ ಇದ್ದೇನೆ, ಅವ್ನು ಬಂದಾಗ ನಾನು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ. ನಾನು ಇಲ್ಲೇ ಸೋಫಾಯಿಂದ ಬಚ್ಚಿಕೊಂಡಿರ್ತೀನಿ. ಎಲ್ಲಮ್ಮ ಅವನು ಯಾರು ಬೇಕಾಗಿತ್ತು? ಅದೇ ಗಂಡುಗಲಿ, ಎರಡು ಗೈ ಬಲಗೈ. ಅವರು ಮನೇಲಿಲ್ಲ. ಎಲ್ಲೋಗ್ಯಾರ? ತಿರುಪತಿಗೆ ಹೋಗಿದಾರೆ. ಯಾಕೋ? ಗುಂಡೋಡ್ಸ್ಕೊಳಕ್ಕೆ. ಇಲ್ಲೆಲ್ಲ ಡೇಟ್ ಸಿಕ್ಲಿಲ್ವೋ? ಅಲ್ಲಿ ಬಿಟ್ಟಿ ಗುಂಡೋಡಿತಾರಲ್ಲ, ಅದಕ್ಕೆ ಹೋಗಿದ್ದಾನೆ. ಬಿಟ್ಟಿ ಗುಂಡೋಡ್ಸಕ್ಕೆ 500 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಹೋಗ್ಯವನಲ್ಲ, ಅವನಿನ್ ಎಂತ ಗಂಡು ಕಲಿ. ನೋಡಿ, ನಮ್ ಬಾವನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಬಿಟ್ಟಿ ಗುಂಡೊಡಿತಾರೆ ಅಂದ್ರೆ ಬೇಕಾದ್ರೆ ಅಮೆರಿಕಕ್ಕೆ ಹೋಗ್ಬರ್ತಾರ ಅವ್ರು. ನಾನು ಸಾಲ ವಸೂಲಿಗೆ ಇಲ್ಲಿ ಗೊತ್ತಿತ್ತು ಹೋಗ್ಯವನಲ್ಲ, ಅವನಿನ್ ಎಂತ ಅಯೋಗ್ಯ. ಶೆಟ್ರೆ, ನೀವ್ ಇಲ್ಲಿಂದ ಬೈದ್ರೆ ಅಲ್ಲಿರೋರ್ಗೆ ಗೊತ್ತಾಗೋದಿಲ್ಲ. ನಿಮಗೆ ಬೈಲೇಬೇಕಂತಿದ್ರೆ ನೀವು ತಿರುಪತಿಗೆ ಹೋಗ್ಬಿಡಿ. ಮನೇಲಿ ಇನ್ಯಾರು ದೊಡ್ಡವ್ರು ಇಲ್ವೋ? ಅವ್ರ ಹೆಂಡತಿ ನಮ್ ಜಾಜತ್ಗೆ ಅಲ್ಲೇ ಇದಾರೆ, ಅವ್ರನ್ನ ಕೇಳಿ. ಎಲ್ಲಮ್ಮ ನಿನ್ ಗಂಡ ನನ್ ಸಾಲ ಯಾಕೆ ವಾಪಸ್ ಕೊಡ್ತಾ ಇಲ್ಲ? ಡೀಟೇಲ್ ನನ್ಗೆ ಹೇಳ್ಬೇಕು. ಶೆಟ್ರೆ, ನೀವು ಸಾಲ ವಸೂಲಿ ಮಾಡಕ್ ಬರ್ತಿರೋ ವಿಷಯ ಹಬಿಗ್ ಗೊತ್ತಾಯ್ತು. ಅದಕ್ಕೆ ಅವ್ರು ನನ್ನ ಹತ್ರ ಬಂದು ನನ್ನ ಮನೇಲಿದ್ರು ಇಲ್ಲ ಅಂತ ಹೇಳಿ ಅಂತ ಹೇಳಿದ್ರು. ಬೇಕಾದ್ರೆ ನನ್ನ ಹಬಿ ಸೋಫಾಯಿಂದನೇ ಬಚ್ಚಿಟ್ಕೊಂಡಿದ್ದಾರೆ, ಅವ್ರನ್ನ ಕೇಳಿ. ಏನಯ್ಯ ಗಂಡುಗಲಿ,
ನನಗೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಸೋಫಾ ಹಿಂದೆ ಬಚ್ಚಿಟ್ಕೊಂಡಿದ್ಯಾ? ಗೊತ್ತು ತಾನೆ ನಾನು ಯಾರು ಅಂತ ಗೊತ್ತು ತಾನೆ. ಕಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಅದೆತ್ತಿದ್ರದು ನಾನು ಯಾಕೆ ಬಚ್ಚಿಟ್ಕೊಳ್ಳಿ. ಅದು ಒಂದು ಚಿಕ್ಕ ಜಿರ್ಲೆ ಸೇರ್ಕೊಂಡ್ಬಿಟ್ಟಿತ್ತು, ಓಡ್ಸೋಣ ಅಂತ ಕೆಳಗಡೆ ನೀಡಿದ್ದೆ. 10,000 ರೂಪಾಯಿ ವಾಪಸ್ ಕೊಡು. ಅದು ಶೆಟ್ರೆ ಏನೋ ಈ ತಿಂಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಮನುಷ್ಯ ಸಾಹಸ ಜೀವನ. ಅದು ಒಂದು ಕೆಲಸ ಮಾಡಿ, ನನಗೆ ಇನ್ನೊಂದು 3 ದಿನ ಟೈಮ್ ಕೊಡಿ, ನಾನೇ ನಿಮ್ಮ ಅಂಗಡಿ ಹತ್ರ ಬಂದು ದುಡ್ಡನ್ನು ತಲುಪ್ತೀನಿ. ಆಯ್ತು, 3 ದಿನದೊಳಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇಲ್ಲಿರೋ ಆಂಟಿಕ್ ಪೀಸ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ. ಬಂದಿದ್ದೇವ್ರೆ, ಆ ಶೆಟ್ಟಿ ಮನೆಗೆ ಬಂದಾಗ ನಾನು ಇಲ್ಲ ಅಂತ ಹೇಳಿ ಅಂತ ಬಾಯ್ ಬಿಟ್ಟು ಹೇಳಿದ್ದೆ. ಆದ್ರೆ ಸತ್ಯ ಯಾಕೆ ಹೇಳ್ಬಿಟ್ಟು? ಅಭಿ, ನಾನು ಸುಳ್ಳು ಹೇಳಲ್ಲ, ಸತ್ಯನೇ ಹೇಳೋದು. ಸತ್ಯಮೇವ ಜಯತೆ. ಹಳೇ ಕಾಲದ ಆಂಟಿಕ್ ಪೀಸ್ ಅಂತ ಅನ್ಸುತ್ತಲ್ಲ. ಹೌದು ಸರ್, ಇದನ್ನ ಹಳೆ ಕಾಲದ ರಾಜರು ಸೋಮರಸ ಕುಡಿಲಿಕ್ಕೆ ಉಪಯೋಗಿಸ್ತಿದ್ರು. ಬೇಕಾದ್ರೆ ನಿಮ್ ಮೂತಿನ ಇದಕ್ಕೆ ಕೊಟ್ಟು ಹೀರ್ ನೋಡಿ. ಬೇಡ ಸುಮ್ಮನೆ ಇರಪ್ಪ, ಕಿಕ್ ಕೊಡ್ಬಿಟ್ರೆ ಕಷ್ಟ. ಸೋಮರಸ ಅಂದ್ರೆ ಏನು? ನೀನು ಮಾಡ್ತೀಯಲ್ಲ ರಸಂ, ಅದು ರಸಮ್ ತಂದು ಈಗಿನ ಕಾಲದ ಸರಾಯಿ ಬಿಸ್ಕಿ ಬ್ರ್ಯಾಂಡಿ ಏನಿದಾವಲ್ಲ ಅದಕ್ಕೆ ಆಗಿನ ಕಾಲದಲ್ಲಿ ಸಫಿಸ್ಟಿಕೇಟೆಡ್ ಆಗಿ ಸೋಮರಸ ಅಂತ ಕರೀತಾರೆ. ನೋಡಿ ಸರ್, ಇಂಥ ಆಂಟಿಕ್ ಪೀಸ್ ಸಿಗೋದು ತುಂಬಾನೇ ಕಷ್ಟ. ಬೇರೆಯವ್ರಿಗೆ ಮಾಡೋದಕ್ಕಿಂತ ಮೊದಲು ನಿಮ್ಮ ಇದು ತೋರ್ಸ್ ಹೋಗೋಣ ಅಂತಂದೆ. ಎಷ್ಟು ಬೆಲೆ ಕೊಡ್ತೀವಪ್ಪ? 10,000 ರೂಪಾಯಿ ಫಿಕ್ಸೆಡ್ ರೇಟು. ಅದ್ರ ಮೇಲೆ ಬೇಕಾದ್ರೆ 15,000 ರೂಪಾಯಿ ಕೊಡಿ ತಗೋತೀನಿ. ಇದು ಹೇಳಿ ಕೇಳಿ ಆಂಟಿಕ್ ಪೀಸ್ ಕಣ, ಫಿಕ್ಸೆಡ್ ಅನ್ನಬಾರ್ದು, ಬಾರ್ಗೇನಿಗೆ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕು. ಬಾರ್ಗಿಂಗ್ ಮಾಡಬಾರ್ದು ಅಂತಾನೆ ಫಿಕ್ಸೆಡ್ ರೇಟ್ ಇಟ್ಟಿರೋದು ಸರ್. ಏನು ಯಜಮಾನ್ರೆ, ಕೂಜಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ನಾವು ತಗೊಂಡ್ ಶೋಕೇಸ್ ನಲ್ಲಿ ಇಟ್ರೆ ಅದಕ್ಕೂ ಒಂದು ಕಳೆ ಬರುತ್ತೆ. ದುಡ್ಡಿನ ಮುಖ ನೋಡ್ಬೇಡಿ, ನನ್ ಮುಖ ನೋಡ್ಕೊಡಿ. ನಾನು ಬೆಲೆ ಕಟ್ತಾ ಇರೋದು ನಿನ್ನ ಮುಖಕ್ಕೆ ಅಲ್ಲ, ಇದ್ರ ಮುಖಕ್ಕೆ. ಹಾಳಾಗೋಗ್ಲಿ, ಒಂದು 10 ರೂಪಾಯಿನಾದ್ರೂ ಕಮ್ಮಿ ಮಾಡ್ಕೊಡ. ನೋಡಿ ಸರ್, 10,000 ರೂಪಾಯಿ ಮೇಲೆ 1 ರೂಪಾಯಿ ಕಡಿಮೆ ಮಾಡ್ಕೊಡಲ್ಲ. ಬೇಕಾದ್ರೆ 15,000 ರೂಪಾಯಿ ಕೊಡಿ ತಗೊಂಡು. ಯಾವ ನೀನು ಪ್ರತಿ ಸಲ ಬಂದಾಗ ಹಿಂಗೆ ಮಾಡ್ತೆ ಕಣ. ನಿಂಗೆ ಹಿಡಿದಿದ್ದೆ ಆಟ 10,000 ಇದೆ ತಗೊಂಡು. ಏನಂದ? ಏನು ಕಂಜೂಸ್ ನನ್ನ ಮಗ ಅಂದೆ. ಏ ಚಪ್ಪಚಮಲೆ, ಯಾರಾದ್ರೂ ಬಂದು ಇದು ಎಲ್ಲಿತ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಯಾವ್ದೋ ಮೂಲೆನಲ್ಲಿ ಬಿದ್ದಿತ್ತು, ನಾನೇ ಧೂಳು ಒತ್ತಿ ಶೋಕೇಸ್ ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಏನಮ್ಮ ಜಾಜಿ, ನಿನ್ನ ಸತ್ಯ ಶೋಧನೆ ಇನ್ನೂ ಮುಗಿದಿಲ್ವಾ? ಎಸ್ ಅತ್ತೆ, ಸತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಯಿಂಟ್ಸ್ ನ ರೆಫರ್ ಮಾಡ್ತಾ ಇದ್ದೀನಿ. ಓದೆಲ್ಲ ಆದ್ಮೇಲೆ ಪರೀಕ್ಷೆ ಕಟ್ತೀಯಾ? ಯಾಕೆ ಇಂಥ ಪುಸ್ತಕಗಳನ್ನ ಓದೋದ್ರಿಂದ ಮನ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತದೆ ಗೊತ್ತಾ? ಇನ್ಮೇಲೆ ಸತ್ಯನ ಬಿಟ್ಟು ನಾನು ಬೇರೆ ಏನು ಟಾಕ್ ಮಾಡಲ್ಲ. ಒಳ್ಳೇದಮ್ಮ, ನೀನು ನನ್ನ ಮಗನ ಮದುವೆ ಆಗಿರೋದು ಎಷ್ಟು ಸತ್ಯನೋ, ನಾಳೆ ನನಗೆ ಮೊಮ್ಮಗನ್ ಕೊಡೋದು ಅಷ್ಟೇ ಸತ್ಯ. ಅದಕ್ಕೆ ನಮ್ಮ ಯಜಮಾನ ನೋಡಿದ್ರ ನಿನ್ನ ಬೈಕೊಂಡು ಹೋಗ್ತಾ ಇದ್ದ. ನನ್ನ ಬೈಕೊಂಡು ಹೋಗ್ತಾ ಇದ್ರ? ಏನಂತ ಹೇಳಿದ್ರು? ನೆಟ್ಟಿಗೆ ಪಾಲಿಶ್ ಮಾಡಕ್ ಬರಲ್ಲ, ನೆಟ್ಟಿಗೆ ಇಸ್ತ್ರಿ ಮಾಡಕ್ ಬರಲ್ಲ, ಯಾವಾಗ ನೋಡಿದ್ರು ಟಗರ್ ತರ ಜುಟ್ ಬಿಟ್ಕೊಂಡು ಓಡಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಜುಟ್ನ ಕತ್ತರಿಸ್ತೀನಿ ಅಂತ ಸಿಸರ್ ತರಕ್ ಹೋಗಿದ್ದಾನೆ. ಇಷ್ಟೆಲ್ಲ ಹೇಳಿದ್ರ? ಅವ್ರ ಮನೆಗ್ ಬರ್ಲಿ, ಅವ್ರಿಗೆ ಕಾದಿದೆ. ಏನ್ಕೊಳ್ಳು ಮುಖನೊಳ್ಳೆ ಫುಟ್ಬಾಲ್ ಊದಿಸ್ಕೊಂಡು ನಂಗೆ ಊದ್ಕೊಂಡ್ಬಿಟ್ಟಿದ್ಯಾ? ಏನಪ್ಪ, ಟಗರು ತರ ಇರೋ ನನ್ ಜುಟ್ನ ಕತ್ತರಿಸ್ತೀನಿ ಅಂತ ಹೇಳಿದೀರಾ? ಅಯ್ಯೋ, ನಿನ್ನ ಮುಖಕ್ಕೆ ಜುಟ್ಟೆ ಭೂಷಣ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಗೆ ನನ್ನ ಮೇಲೆ ಕೋಪ ಬಂದಿದೆ. ನಿಮ್ ಬಟ್ಟೆ ಐರನ್ ಮಾಡಿಲ್ಲ ಅಂತ ಕೋಪ ಬಂದಿದೆ. ನಿಮ್ ಶೂ ಪಾಲಿಶ್ ಮಾಡಿಲ್ಲ ಅಂತ ನಿಮ್ಗೆ ಕೋಪ ಬಂದಿದೆ. ಯಾರೋ ಸರಿಯಾಗಿ ಕಿವಿ ಯಾರು? ನಮ್ಮ ಮನೇಲಿ ಇದಾರಲ್ಲ ಸತ್ಯಕ್ಕ, ಅವ್ರೆ. ಇವ್ರು ಈ ಲೆವೆಲಲ್ಲಿ ಸತ್ಯ ಹೇಳ್ತಾ ಹೋದ್ರೆ ನಮ್ಮಂತವ್ರು ಸಂಸಾರ ಮಾಡ್ದಂಗೆ ಅಲ್ಲ. ಸತ್ಯ ಸುಳ್ಳು ಹದವಾಗಿ ಬರೆದ್ರೆ ನಮ್ಮ ಸಂಸಾರ ಆನಂದ ಸಾಗರ ಅಂತ ಅವ್ರು ಪಾಠ ಮಾಡ್ಬೇಕು. ರಾಜ್ಯಕ್ಕೆ ಬಾಯಿ ತಪ್ಪೇನು ಒಂದು ಮಾತು ಅಂದೆಪ್ಪ, ಅದನ್ನೇ ತಗೊಂಡು ನನ್ನ ಹೆಂಡತಿ ಕಿವಿ ಊದ್ಬಿಡೋದ? ಏನ್ ಹೇಳಿದ್ಯೋ ಅದನ್ನ ಪಲ್ಲು ಹತ್ರ ಹೇಳಿದ್ವಿ. ಏನೋ ಸುಮ್ಮನೆ ಒಂದು ಮಾತಿಗೆ ಜುಟ್ಟು ಕತ್ತರಿಸ್ತೀನಿ ಅಂದೆಪ್ಪ, ಅದ್ರಲ್ಲೇನ್ ತಪ್ಪು? ಹೌದಪ್ಪ, ಇವತ್ತು ಜುಟ್ ಕತ್ತರಿಸ್ತೀನಿ ಅಂತ್ಯ, ನಾಳೆ ಮೂಗು ಕುಯ್ತೀನಿ ಅಂತ್ಯ, ಆಚೆ ನಾಡಿದ್ದು ಕಿವಿ ಕತ್ತರಿಸ್ತೀನಿ ಅಂತ್ಯ, ಆಚೆ ನಾಡಿದ್ದು ಕತ್ಲೆ ಕತ್ತರಿಸ್ತೀನಿ ಅಂತ್ಯ. ವಿಷಯ ತಿಳಿದಿದ್ರು ನಾನು ಸುಮ್ಮನೆ ಇದ್ರೆ ಪಾಪ ಪಲ್ಲು ಸತ್ತೋಗಲ್ವಾ? ಏನಪ್ಪ, ನಿಮ್ಗೆ ಇಲ್ಲಲ್ಲ, ಒಳಗ್ ಬನ್ನಿ, ಅಲ್ಲಿ ಕಾದಿದೆ. ಸೂಪರ್, ಫ್ಯಾಂಟಾಸ್ಟಿಕ್. ಅಸಲ್ ಕಿಸಲ್ ಕಾ ಕಮ್ಜಾ ಚಡ್ಗೈ ಮಾನತ್ ಪಡ್ಯಾ ಸುಮರ್ಗೆ ಅಂಡ ಕಾಸ್ಬೇಕ್ರೆ ಅಂಡೆ ನೀರಿನಲ್ಲಿ ಓಹೋ, ನಮಸ್ಕಾರ ಇನ್ಸ್ಪೆಕ್ಟ್ರೆ. ನೀವು ಸೌಖ್ಯನಾ? ನಿಮ್ ಜೈಲಲ್ಲಿರೋ ಕಳ್ಳನು ಸೌಖ್ಯನಾ? ಅದಿರ್ಲಿ ಬಿಡಿ, ನೀವ್ ಹೇಗಿದ್ದೀರ ರಂಗಮ್ಮನವ್ರೆ? ಅಯ್ಯೋ, ನಂದೇನು ಬಿಡಿಯಪ್ಪ, ಊರು ಹೋಗೋ ಅನ್ನುತ್ತೆ, ಕಾಡ್ ಕಮ್ ಕಮ್ ಅನ್ನುತ್ತೆ. ನನ್ ಹೇಗಿದ್ರೆ ಏನು? ಸರ್, ಅರ್ಜೆಂಟ್ ವಿಷಯ ಹೇಳಿ ಸರ್, ಮನೆಗೆ ಹೋಗ್ಬೇಕು. ಹೆಂಗ ಕಾಯ್ತಾ ಇದ್ದಾನೆ. ನೋಡಿಮ್ಮ, ಚೋಳರ ಕಾಲದ ಹಳೆ ಹೂಜಿ ಒಂದು ನಮ್ಮ ಮ್ಯೂಸಿಯಂ ಇಂದ ಕಳವಾಗಿದೆ ಅಮ್ಮ. ಅದು
ಅದನ್ನ ಹುಡುಕೋದು ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಅಲ್ವಾ? ಪುರಾತನ ವಸ್ತುಗಳನ್ನ ಕೊಂಡ್ಕೊಳೋ ಕಾಯಲಿ ನಿಮ್ಮ ಮಗನಿಗೆ ಇದೆಯಲ್ಲ, ಅಂತವ್ರು ಯಾರಾದ್ರೂ ಮಾಡೋದಕ್ಕೆ ಬಂದ್ರೆ ಲಬುಕ್ ಅಂತ ಹಿಡ್ದಾಕಿ ಅಂತ ಹೇಳೋದಕ್ಕೆ ನಮ್ ಸಾಯಿಬರು ಬಂದಿದ್ದಾರೆ. ಅಂತವ್ರು ಯಾರಾದ್ರೂ ಬಂದ್ರ? ನನಗ್ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಅಲ್ಲಿ ನನ್ನ ಸೊಸೆ ಕೂತಿದ್ದಾಳೆ ನೋಡಿ, ಅವಳನ್ನ ಕೇಳಿ. ಮೇಡಮ್ ಏನ್ ಓದ್ತಾ ಇದೀರಾ? ನಿಮ್ಗೊಂದು ವಿಷಯ ಗೊತ್ತಾ? ಸತ್ಯಕ್ಕೆ ಸಾವಿಲ್ಲ. ಸರ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ ಸರ್. ಮನೆಯಲ್ಲಿ ಹೆಂಡತಿ ಕಾಯ್ತಾ ಇದ್ದಾಳೆ. ಸುಮ್ಮನೆ ನಿಂತ್ಕೊಳ. ಮೇಡಮ್, ಪುರಾತನ ಕಾಲದ ಹೂಜಿ ಮ್ಯೂಸಿಯಂ ಇಂದ ಕಳವಾಗಿದೆ. ಕರೆಕ್ಟ್. ಅದು ಒಂಥರ ಕೊಕ್ಕರೆ ಥರ ಇತ್ತು, ಅದ್ರ ಮೇಲೆ ಕ್ಯಾಪ್ ಇತ್ತು. ಎಲ್ಲೋ ನೋಡಿದಿನಲ್ಲ ಅದನ್ನ. ಎಲ್ಲಿ? ಒಂದ್ ನಿಮಿಷ ನಡೀರಿ ಸರ್, ಹಿಂದೆ ಬಾರಲ್ಲ, ನಡೀರಿ ಸರ್. ಅಂತ ಯಾವುದೇ ವಸ್ತು ಸಿಕ್ಕಿದ್ರೆ ನಾನೇ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ ಸರ್, ನೀವು ನೋಡಿ ಸರ್. ನಮ್ಗೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಕಳಿಸ್ತಿದ್ರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಹಂಗಾದ್ರೆ ಏನು ಇದೆ ಕಡೆ? ಇದೆ. ಇನ್ಸ್ಪೆಕ್ಟರ್ ಅಂಕಲ್, ಈ ಮನೆಗೆ ಯಾವ್ದೇ ಆಂಟಿಕ್ ಪೀಸ್ ಮಾರಕ್ ಬಂದ್ರು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಸ್ಟೇಷನ್ ಹೋಗಿ. ತಿಳಿಸಿ. ಹಲೋ. ಹಾ, ಆಯ್ತು. ಪಾಂಡರಂಗಂಗೆ ಹೇಳ್ಬಿಡಿ ಇದು ತುಂಬಾ ಡೇಂಜರಸ್ ಕೇಸು ಅಂತ. ಸರಿ ಸರ್, ನೀವು ನೋಡಿ. ಮೈ ಗಾಡ್. ಲೇ ಚಂಪಾ, ಚಂಪಾ, ಕಮ್ ಹಿಯರ್. ಈ ಆಂಟಿಕ್ ಪೀಸ್ ಎಲ್ಲಿಂದ ಬಂತು? ಯಾವ್ದೋ ಊರಲ್ಲಿ ಬಿದ್ದಿತ್ತು. ನಾನು ನಿಂತ ವರ್ಷಿ ಶೋಗೆ ಅಂತ ಸಾಕ್ ಸುಮ್ಮನೆ. ಇದಕ್ಕಿಂತ ಮುಂಚೆ ಈ ಆಂಟಿಕ್ ಪೀಸ್ ನಮ್ಮ ಮನೇಲಿ ಇರ್ಲಿಲ್ಲ. ಸತ್ಯ ಹೇಳೋ, ಇದು ಎಲ್ಲಿಂದ ಬಂತು? ಅಯ್ಯೋ ಎಲ್ಲ ಇತ್ತು ಬಿಡಿ, ಈಗ ಯಾವ ವಿಷಯ? ಹೌದಾ? ಇನ್ಸ್ಪೆಕ್ಟರ್, ಒಂದು ನಿಮಿಷ ಬರ್ತೀರಾ? ಸರ್, ನಾನು ಏನೇನು ವಿಷಯ ಹೇಳಿದ್ನೋ ಅವರು ಅದೇ ವಿಷಯ ಹೇಳಕ್ಕೆ ನಿಮ್ಮನ್ನು ಕರಿತಿರ್ಗೋ. ನೀವು ಏನು ಕಲ್ಪಿಸ್ಕೊಬಿಡಿ, ನೀವು ಹೋಗಿ. ಅವ್ರ ಬಾಯಲ್ಲೂ ಒಂದ್ಸಲ ಕೇಳ್ಬಿಡ್ತೀನಿ. ನ್ಯೂಸಿನಿಂದ ಕಳುವಾಗ್ಲೂ ಆಂಟಿಕ್ ಪೀಸ್ ಇದೆನಾ ನೋಡಿ. ಕ್ಯಾಪ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಕೊಕ್ಕರ ಥರ ಬಾಯಿದೆ. ಮೇಡಮ್ಮ, ಕ್ಯಾಪ್ ತೆಗಿಯೋ. ಸರ್ ಇನ್ನು ಕ್ಯಾಪ್ ಅಲ್ಲ ಕಣೋ, ಇದ್ರದ್ದು. ಇದೇನೆ. ನನಗೆ ಡೌಟ್ ಬಂತು. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ಮನೇಲಿ ಈ ರೀತಿ ಆಂಟಿಕ್ ಪೀಸ್ ನಾನು ನೋಡೇ ಇರಲಿಲ್ಲ. ಬಂದ್ಮೇಲೆ ಕಳುವಾಗಿರೋ ಹೂಜಿ ಇದೇನೆ. ಬಾಬಾ ರೇಟ್ ಅಬೌಟ್ ಟನ್. ಯಾಕೋ? ರಾಜ್ಯದ ಹೂಜಿನ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ, ಅಲ್ಲಿಗೆ ನಿಮಗೆ ಕಾದಿದೆ. ಕಾದಿದೆ. ಶಿಶುಪಾಲ, ಯೂಟ್ಯೂಬಲ್ಲಿ ಇರ್ಬೇಕಾದ್ರೆ ಹೆಸರು ಕರಿಬೇಡ. ಆಯ್ತು ಬಿಡ, ಅದು ನನ್ನ ಹೂಜಿ, ಅಲ್ಲಿಟ್ಟು ಮಾತಾಡು. ಹೂಜಿ ತಗೊಂಡು ತಲೆ ಮೇಲೆ ಹೊಡೆದಿರ್ತೀನಿ. ಮ್ಯೂಸಿಯಂ ಇಂದ ಕಳವಾಗಿರೋ ಹೂಜಿ ಇದು ಯಾರು ತಗೊಂಡ್ ಕೊಟ್ರು ಹೇಳು? ಅದು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ತಮ್ಮದು ಇದು ಕಿತಿಬಿ ಏನ? ಈಗ ಅದನ್ನ ಯಾರು ತಂದು ಕೊಟ್ರು ಅಂತ ಹೇಳಿಲ್ಲ ಅಂದ್ರೆ ನನ್ನ ಕರ್ಕೊಂಡೋಗಿ ಕಟ್ಲೆ ಕೊಡಲ್ಲ ರುಬ್ಬಿಡ್ತೀಯೋ? ಅಲ್ಲ, ಇಲ್ಲೇ ರುಬ್ಬ ನಿಲ್ಸ. ಯಾರು ತಗೊಂಬಂದ್ ಕೊಟ್ಟಿದ್ದು ಹೇಳು? ಅವನು ಸೂಚಿ ದಿವಾಕರ ಅಲ್ಲ, ಸೂಚಿ ದಿವಾಕರ ಅಂತ ಅವನು ನಿಲ್ಲು ಕರ್ಸೋ. ದಿವಾಕರ ನಾನು ಕಣಪ್ಪ, ಆದಷ್ಟು ಬೇಗ ನಮ್ಮ ಮನೆಗೆ ಬಾರ. ಹೌದು ಕಣ, ಗಂಡುಗಲಿ ಕೈ ಎತ್ತಕ್ಕಾಗ್ತಾ ಇಲ್ಲ. ಗುಂಡಿ ಜೊತೆಗೆ 20,000 ಕೊಡ್ತೀನಿ, ಬಾರೋ. ಬರ್ತಾರಂತೆ ಈಗಪ್ಪ. ಪರಿಚಯಸ್ಥರು ಈ ಥರ ಹಾಕೊಂಡು ಹೋಗ್ಬಿಟ್ರಲ್ರಿ. ಸರ್ ಸರ್ ಏನ್ ಸರ್ ಅರ್ಜೆಂಟ್ ಆಗಿ ಫೋನ್ ಮಾಡಿದ್ರಿ? ಆ ಪೂಜೆಗೆ ಇನ್ನೂ 20,000 ರೂಪಾಯಿ ಹೆಚ್ಚು ಕೊಡ್ತೀರಾ? ನಿಜ ಮಗಳು, ಇದನ್ನ ಎಲ್ಲಿಂದ ಕತ್ಕೊಂಡ್ ಬಂದೆ? ಸರ್ ಇದು ನನಗೆ ಯಾರೋ ಬೇರೆಯವ್ರು ಕೊಟ್ರು ಸರ್. ಇದನ್ನ ತಂದು ಇವ್ರು ಕೊಟ್ಟು ಇವ್ರ ಹತ್ರ 10,000 ರೂಪಾಯಿ ಇಸ್ಕೊಂಡು ಹೋಗಿ ಅಷ್ಟೇ. ಸುಳ್ಳು ಹೇಳ್ತಾ ಇದ್ದಾರೆ. ಮಾರಿರೋ ಇವನು, ತಗೊಂಡ್ರವ್ ಅವನು, ಇಬ್ಬರು ಎತ್ತಾಕೊಂಡು ಒಂದೇ ಸೆಲ್ಲಲ್ಲಿ ರುಬ್ಬಿದ್ರೆ ಇವರಿಂದ ಇರೋ ರಾಕೆಟ್ ಏನು ಅಂತ ಗೊತ್ತಾಗುತ್ತೆ. ಅಮ್ಮ ಜಾಜಿ, ನಿನ್ನ ಸತ್ಯ ಶೋಧನೆ ಎಲ್ಲಿವರೆಗೂ ಬಂತು ನೋಡ್ಜಾ? ಗಂಡನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಟ್ಟಿಲ್ಲಮ್ಮ. ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಮಗನೇ ಬಂದ್ಬಿಟ್ಟಲ್ಲಪ್ಪ. ನಾನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಒಂದೇ ಒಂದು ನಿಮಿಷ ಲೇಟ್ ಆಗಿದ್ದಿದ್ರು ಪಾಂಡಗನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ಬಿಟ್ಟಿರೋರು. ಅದೇ ಜಾತಿ ಚಂಪಲ್ದಿಂದ ಇವ್ರೆ, ನೀವು ಹೇಳಿದ ಸತ್ಯದಿಂದ ನಿಮ್ಮ ಯಜಮಾನಪ್ಪರಿಗೆ ಎಂತ ಅಧೋಗತಿ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಅಂದ್ರೆ?
ಸತ್ಯ ಹೇಳೋ ಹಾಗೆ ಮಾಡಿದ್ ನೀವೇ ತಾನೇ ಅನ್ಭವಿಸಿ. ಮಗನೇ ನಿನ್ ಹೆಂಡತಿ ಹೀಗೆ ಸತ್ಯ ಹೇಳ್ತಾ ಇದ್ರೆ ಇನ್ನು ಏನೇನು ಅನಾಹುತಗಳಾಗುತ್ತೋ ಏನೋ. ಮೊದಲು ಸತ್ಯ ಹೇಳೋದನ್ನ ನಿಲ್ಲಿಸೋ. ನೋಡಿ ಸರ್, ಸತ್ಯ ಹೇಳೋದು ಸುಳ್ಳು ಹೇಳೋದು, ಜಾಸ್ತಿ ಮಾತಾಡೋದು ಕಮ್ಮಿ ಮಾತಾಡೋದು, ಮಾತಾಡದೇ ಇರೋದು, ಜಗಳ ಆಡೋದು ಜಗಳ ಆಡದೇ ಇರೋದು, ಯಾವ್ದು ಕುಡಿಬೇಕೇಳಿ ಕೊಡ್ತೀವಿ. ನೋಡಪ್ಪ, ಯಾರೋ ಒಬ್ರು ಸಿಕ್ಕಾಪಟ್ಟೆ ಸತ್ಯ ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅವರು ಜೀವನ ಪರ್ಯಂತ ಬರೀ ಸುಳ್ಳನ್ನೇ ಹೇಳ್ಕೊಂಡಿರ್ಬೇಕು. ಆ ತರ ಮಾಡೋದಕ್ಕೆ ನಿನ್ನ ಹತ್ರ ಏನಾದರೂ ಪುಡಿ ಇದೆಯೋ? ಖಂಡಿತವಾಗ್ಲೂ ಇದೆ ಸರ್. ನೋಡಿ, ಈ ಪುಡಿ 1000 ರೂಪಾಯಿ. ಇದನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿ ಜೀವಮಾನ ಪೂರ್ತಿ ಬರೀ ಸುಳ್ಳು ಹೇಳ್ತಾ ಇರ್ತಾರೆ. ಇದನ್ನ ನಾನು ಹೇಗೆ ನಂಬೋದು ಅಂತ. ಸರ್ ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡು. ಇದ್ರಲ್ಲಿ ನನ್ನ ನಂಬರ್ ಇದೆ. ಅವ್ರೇನಾದ್ರು ಸುಳ್ಳು ಹೇಳಿಲ್ಲ ಅಂದ್ರೆ ನಂಗೆ ಒಂದು ಫೋನ್ ಮಾಡಿ ನಿಮ್ಮ ದುಡ್ಡು ತಂದು ನಿಮ್ಮ ಮುಖದ ಮೇಲೆ ಬಿಸಾಕ್ಬಿಡ್ತೀನಿ. ಏನ್ ಜಾತಿ ಅವರೇ ಕರ್ಕೊಂಡು ಈ ಬುಕ್ಸ್ನ ಯಾರು ತಂದಿದ್ದು? ಸತ್ಯನೇ ಹೇಳ್ತೀನಿ, ಸತ್ಯವನ್ನ ಬೇರೆ ಏನು ಹೇಳುವುದಿಲ್ಲ ಅಂತ 1000 ರೂಪಾಯಿ ಕೊಟ್ಬಿಟ್ಟು ಬರೀ ಸತ್ಯದ ಪುಸ್ತಕ ತರಿಸಿಲ್ಲ ಹೇಳ್ದೆ ಏನಿದು ಜಾತಿ ಅವರೇ, ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದೀರಾ? ಮತ್ತು ತೋಟ ಪ್ರವೇಶ್, ಇನ್ಮೇಲೆ ಈ ಬುಕ್ಸ್ ನನ್ನ ಕಣ್ಣು ಮುಂದೆ ಕಾಣಬಾರ್ದು. ತಗೊಂಡು ಹೋಗಿ ಬೇರೆ ಕಡೆ ಇಡಿ. ಪಾಂಡ್ರಗ, MLA ಸಂಗಪ್ಪನ್ನ ಲಂಚದ ಕೇಸ್ ಮೇಲೆ ಒಳಗಡೆ ಹಾಕಿದ್ದೆ. ಈ ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಇರೋ ಸಾಕ್ಷಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಅವ್ನ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅವನ ವಿರುದ್ಧ ನೀವು ಯಾರಾದ್ರೂ ಬಂದು ಸಾಕ್ಷಿ ಹೇಳ್ತೀರಾ? ಈಗೇನ್ ಶಿಷ್ಪಾಲ್ ಸಾಹೇಬ್ರೆ, ಅವನು ಲಂಚ ತಗೊಳ್ಳೋದನ್ನ ನಾವು ನೋಡಿಲ್ದೇ ಇದ್ರು ಕೂಡ ನೋಡಿದೀವಿ, ನಮ್ಮ ಬಳಿ ಸಾಕ್ಷಿ ಇದಾವೆ ಅಂತ ಸುಳ್ಳು ಸಾಕ್ಷಿ ನೋಡಿಬೇಕಾ? ನಮ್ಮ ಕೈಯಿಂದ ಆಗಲ್ಲಪ್ಪ. ಇನ್ಸ್ಪೆಕ್ಟರ್, ಯು ಡೋಂಟ್ ವರಿ. ಆ ರಾಜಕಾರಣಿ ಸಂಗಪ್ಪನ ವಿರುದ್ಧ ನಾನು ಸಾಕ್ಷಿ ಹೇಳ್ತೀನಿ. ಮಾಸ್ತ್ರ 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 ನಮ್ ಸಾಹೇಬ್ರು ಸುಸ್ತ್ರೆ ಸುಸ್ತ್ರೆ ಸುಸ್ತ್ರೆ. ಸಂಗಪ್ಪ, ಮಿಸ್ಟರ್, ಹೆಸರಿಡ್ ಕರಿಬೇಡ, ಮರ್ಯಾದೆ ಮರ್ಯಾದೆ. ಲಂಚ ತಗೊಂಡು ಸಿಕ್ಕಾಕೊಂಡವ್ರಿಗೆಲ್ಲ ಮರ್ಯಾದೆ ಕೊಡಕ್ ಸಾಧ್ಯನೇ ಇಲ್ಲ. ಲಂಚನ ಯಾರು ತಗೊಂಡಿದ್ದು? ಅದಕ್ಕೇನಿದೆ ಸಾಕ್ಷಿ? ಸಾಕ್ಷಿನ ನೀವು ಹೊರಗಡೆ ಇದ್ರೆ ಸಾಕ್ಷಿಗಳನ್ನ ನಾಶ ಮಾಡ್ತೀರ ಅಂತ ನಾವು ಅವ್ರನ್ನ ರೆಡಿ ಮಾಡಿ ಒಳಗಡೆ ಹಾಕಿದೀವಿ. ನೋಡಿ, ನಂಗೆ ಅರ್ಜೆಂಟ್ ಪಾರ್ಟಿ ಮೀಟಿಂಗ್ ಇದೆ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ನೀವು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ ಆಗಲ್ಲ. ನಮ್ ಸಾಹೇಬ್ರು ಅಂತ ಬಲವಾದ ಸಾಕ್ಷಿನ ಹಿಡ್ದಾಕಿದ್ದಾರೆ. ನೀವು ಜೈಲ್ ಸೇರೋದು ಗ್ಯಾರಂಟಿ. ರೀ, ನಾ ಲಂಚ ತಗೊಂಡಿಲ್ಲ ರೀ. ಏನ್ರಿ ಈಗಂತೀರಾ? ಪಾಂಡುರಂಗ ಅವ್ರ ಮಿಸಸ್ ಜಾಜಿ ಅವರು ನೀವು ಲಂಚ ತಗೊಂಡನ್ನ ಕಣ್ಣಾರೆ ನೋಡಿದ್ದಾರೆ, ಮೊಬೈಲ್ ಅಲ್ಲೂ ರೆಕಾರ್ಡ್ ಮಾಡಿದ್ದಾರೆ. ಅವರೇ ನಮಗೆ ಪ್ರಮುಖವಾದ ಸಾಕ್ಷಿ. ಆಯಮ್ಮ ಬಂದು ನಾನ್ ಲಂಚ ತಗೊಳ್ಳೋದನ್ನ ನೋಡ್ಬಿಟ್ಲ. ಅಲ್ಲಿಗೆ ನೀವು ಲಂಚ ತಗೊಂಡಿದ್ರಿ ಅಂತ ಆಯ್ತಲ್ಲ. ರೀ, ಅವೆಲ್ಲ ನನಗೆ ಗೊತ್ತಿಲ್ಲ, ನೀವು ನಡೀರಿ. ಆಯ್ತು, ಎಲ್ಲಿ ಭೇಟಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ. ಪಾಂಡುರಂಗನ ಹೆಂಡತಿ ಜಾಜಿ ನನ್ನ ಹೆಸರನ್ನು ಕೆಡಿಸಿ ನನ್ನನ್ನು ಇಳಿಸಿ ಬೇರೆಯವ್ರನ್ನ MLA ಮಾಡ್ಬೇಕು ಅಂತಿದ್ದಾಳೆ. ಒಂದಿಬ್ರು ಗೂಂಡಗಳನ್ನು ಬಿಟ್ಟು ವಿಚಾರಿಸಿ. ಸಂಗಪ್ಪಣ್ಣ, ಇವರಿಬ್ರು ನಿನ್ ಕಡೆ ಹೊರ್ತಾನೆ. ಅದಕ್ಕೆ ಇವರಿಬ್ರು ಎಷ್ಟೇ ಹೊಡೆದ್ರು ನಾನು ಇವ್ರ ಮೇಲೆ ಕೈ ಮಾಡ್ಲಿಲ್ಲ, ಬಸ್ ಹಾಕ್ಬಿಡ್ತಿದ್ದೆ. ಯಾಕಣ್ಣ ಇವರಿಬ್ರು ನನ್ನ ಮೇಲೆ ಚೂ ಬಿಟ್ಟಿದೀಯಾ? ನೋಡ್ ಪಾಂಡ್ರಂಗ, ನೀ ನನಗ್ ಬೇಕಾದವನು ನಿಜ, ಆದ್ರೆ ನಿನ್ ಹೆಂಡತಿ ಜಾಜಿ ನನ್ನ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಾನ್ ಸುಮ್ಮನಿರೋದಿಲ್ಲ. ನಾಳೆ ಮತ್ತೆ ಬರ್ತೀನಿ, ಅವಳು ಹೇಗಾದ್ರೂ ಮಾಡೋ ಒಪ್ಸು, ಇಲ್ಲ ಅಂದ್ರೆ ಇಡೀ ಮನೆಗೆ ಬೆಂಕಿ ಬಂದ್ರ. ಬಾವಾ, ಜಾಜೆತ್ ಕೆಸುಳಿಂದ ಏನೇನೆಲ್ಲ ಅನಾಹುತ ಆಗ್ತದೆ ನೋಡಿದ್ರ? ಹೇಗಾದ್ರೂ ಮಾಡಿ ಜಾಜಿ ಅವ್ರು ಸುಳ್ಳು ಹೇಳೋದು ತಪ್ಸೋ. ಈ ಪುಡಿನ ಅವ್ರ ಮೇಲೆ ಪ್ರಯೋಗ ಮಾಡ್ಬಿಟ್ರೆ ಸುಳ್ಳು ಹೇಳೋದು ನಿಲ್ಸ್ಬಿಡ್ತಾರೋ? ಇದು ನನ್ನ ವಿಸಿಟಿಂಗ್ ಕಾರ್ಡು. ಲಾಸ್ಟ್ ಟೈಮ್ ಕೊಟ್ಟಲ್ಲ ರೇ, ನಂಬರ್ ಚೇಂಜ್ ಆಗೈತೆ, ತಗೊಳ್ರಿ. ಅವ್ರೇನಾದ್ರೂ ಸುಳ್ಳು ಹೇಳಿದ್ರೆ ಏನು ನನ್ ದುಡ್ಡು ತಂದು ನನ್ನ ಮುಖದ ಮೇಲೆ ಬಿಸಾಕ್ಬಿಡ್ತೀಯೋ? ರೇ, ಜೊತೆಗೆ 200 ರೂಪಾಯಿ ಸೇರ್ಸ್ ಬಿಸಾಕ್ತೀನಿ ರೀ. ಅದಕ್ಕೆ ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ. ಪಲ್ಲು, ನೀನು ನನ್ನ ಪರ್ಸನಲ್ ಮ್ಯಾಟರ್ ಅಲ್ಲಿ ತಲೆ ಹಾಕ್ಬಿಡ. ನಿನ್ ಜೊತೆ ಮಾತಾಡಿ ಮಾತಾಡಿ ಗಂಟೆ ನೋವು ಬರ್ತಾಳೆ. ನನ್ಗೆ ಜ್ಯೂಸ್ ತಗೊಂಡ್ಬಾರೆ. ಬನ್ನಿ ಬನ್ನಿ. ಜಾಜಿ ಮೇಡಮ್ ಅವರೇ, ಇವ್ರು ಲಂಚ ತಗೊಂಡಿದ್ದೀನಿ ನೋಡ್ರಿ ಅಂತ ನಂಗೆ ಹೇಳಿದ್ದು. ಹಾಗೆ ಹೇಳ್ದರ್ ಬಾಯ್ ಹುಳ ಬೀಳ. ನೀವೇ ನೋಡ್ದೆ ಅಂತ ಹೇಳಿದ್ರಲ್ಲ ಮೇಡಮ್? ನೋಡ್ದೆ ಇರೋದನ್ನ ನೋಡ್ದೆ ಅಂತ ಹೇಗ್ರಿ ಹೇಳೋದು? ಇವ್ರ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂದ್ರೆ ನಾನ್ ಯಾವಾಗ್ಲೂ ಹೇಳ್ದೆ
ಒಂದು ಮಾತು ತಿಳ್ಕೊಂಬಿಡಿ, ಜೀವನದಲ್ಲಿ ಮನುಷ್ಯ ಯಾವಾಗಲೂ ಸತ್ಯನೇ ಹೇಳ್ಬೇಕು. ಸತ್ಯಮೇವ ಜಯತೆ.